ನಮಸ್ಕಾರ. ಬನ್ನಿ, ಇವತ್ತು ಒಂದು ಕ್ಷೇತ್ರದ ರಾಜಕೀಯದ ಆಳವಾದ ವಿಶ್ಲೇಷಣೆಗೆ ಇಳಿಯೋಣ. ಇದು ಕೇವಲ ಅಂಕಿಅಂಶಗಳ ಆಟ ಅಂತ ತಿಳ್ಕೋಬೇಡಿ. ಇದು ಆಡಳಿತ, ಜನರ ಆಕಾಂಕ್ಷೆಗಳು ಮತ್ತು ಮತದಾರರು ಕೊಡ್ತಿರೋ ಸಿಗ್ನಲ್ಗಳನ್ನ ಅರ್ಥ ಮಾಡಿಕೊಳ್ಳುವೊಂದು ಪ್ರಾಮಾಣಿಕ ಪ್ರಯತ್ನ. ಇದುವೇ ಹರಿಹರದ ಕಡತ. ಸರಿ, ನಾವು ಈ ಪಯಣವನ್ನ ಹೇಗೆ ಮುಂದುವರಿಸ್ತೀವಿ ಅಂದ್ರೆ, ಮೊದಲು ಹರಿಹರದ ಮಣ್ಣಿನ ಸತ್ವ ಏನು ಅಂತ ತಿಳಿಯೋಣ. ಆಮೇಲೆ 2023ರ ಜನಾದೇಶ ನಿಜವಾಗಿಯೂ ಏನ್ ಹೇಳ್ತಿದೆ ಅಂತ ನೋಡೋಣ. ಆ ನಂತರ ಆ ಸೋಲಿನ ಹಿಂದಿನ ಕಾರಣಗಳನ್ನ ಬಿಡಿಸಿ ನೋಡಿ ಜನರ ನಿಜವಾದ ಸಮಸ್ಯೆಗಳ ಪಟ್ಟಿಯನ್ನ ಗಮನಿಸ್ತೀವಿ. ಇದೆಲ್ಲದರ ಆಧಾರದ ಮೇಲೆ ಒಂದು ಸುಸ್ಥಿರ ಆಡಳಿತದ ನೀಲನಕ್ಷೆ ರೆಡಿ ಮಾಡಿ ಕೊನೆಗೆ ದತ್ತಾಂಶಗಳ ಆಧಾರದ ಮೇಲೆ ಒಂದು ಕಠಿಣವಾದ ಆದರೆ ಅವಶ್ಯಕವಾದ ನಿರ್ಧಾರಕ್ಕೆ ಬರೋಣ. ಹರಿಹರ ಅಂದ್ರೆ ಅದು ಬರೀ ಒಂದು ಎಲೆಕ್ಷನ್ ನಡೆಯೋ ಜಾಗ ಅಲ್ಲ, ಅದೊಂದು ಜೀವಂತ ಸಮುದಾಯ. ಅಲ್ಲಿನ ಇತಿಹಾಸದ ಬೇರುಗಳು ತುಂಬಾನೇ ಆಳ. ಆದ್ರೆ ಇವತ್ತಿನ ಆಧುನಿಕ ಜಗತ್ತಿನ ಅಗತ್ಯಗಳು ಅಲ್ಲಿ ಹೊಸ ಸವಾಲುಗಳನ್ನ ಹುಟ್ಟುಹಾಕ್ತಿವೆ. ಈ ಹಳೆ ಬೇರು ಮತ್ತು ಹೊಸ ಸವಾಲುಗಳ ನಡುವಿನ ಸಂಘರ್ಷವೇ ಅಲ್ಲಿನ ರಾಜಕೀಯವನ್ನ ರೂಪಿಸ್ತಿರೋದು. ನೋಡಿ, ಕರ್ನಾಟಕದ ಹೃದಯ ಭಾಗದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿರೋ ಈ ಕ್ಷೇತ್ರಕ್ಕೆ ತನ್ನದೇ ಆದ ಒಂದು ಐತಿಹಾಸಿಕ ಗುರುತಿದೆ. 12ನೇ ಶತಮಾನದ ಭವ್ಯ ಹರಿಹರೇಶ್ವರ ದೇವಾಲಯ ಇದೆಯಲ್ಲ, ಅದು ಕೇವಲ ಒಂದು ದೇವಸ್ಥಾನವಲ್ಲ, ಅದು ಆ ಮಣ್ಣಿನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅಡಿಪಾಯ. ಈ ಕ್ಷೇತ್ರದ ಸಾಮಾಜಿಕ ರಚನೆ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಬಹುತೇಕ ಜನ ಅಂದ್ರೆ 2 ಭಾಗದಷ್ಟು ಹಳ್ಳಿಗಳಿಂದ ಬಂದವರು, ಮಿಕ್ಕಿದ್ದು ನಗರವಾಸಿಗಳು. ಇನ್ನು ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಮುಸ್ಲಿಂ ಸಮುದಾಯದವರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಈ ವೈವಿಧ್ಯತೆ, ಅದರಲ್ಲೂ ಗ್ರಾಮೀಣ ಭಾಗದ ಈ ಪ್ರಾಬಲ್ಯ ಕ್ಷೇತ್ರದ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸುತ್ತೆ. ಈ ಸಂಖ್ಯೆಯನ್ನು ಗಮನಿಸಿ, 15,000. ಇದು ಸುಮ್ಮನೆ ಒಂದು ನಂಬರ್ ಅಲ್ಲ, ಇದು ಒಂದು ಪೀಳಿಗೆಯ ನೋವಿನ ಕಥೆ. 2001ರಲ್ಲಿ ಕಿರ್ಲೋಸ್ಕರ್ ಕಾರ್ಖಾನೆ ಮುಚ್ಚಿದಾಗ ಸಾವಿರಾರು ಕುಟುಂಬಗಳ ಬದುಕು ಕತ್ತಲಾಯಿತು. ಆ ಆರ್ಥಿಕ ಗಾಯದ ನೆರಳು ಇವತ್ತಿಗೂ ಯುವಕರ ನಿರುದ್ಯೋಗದ ರೂಪದಲ್ಲಿ ಈ ಕ್ಷೇತ್ರವನ್ನ ಕಾಡುತ್ತಲೇ ಇದೆ. ಸರಿ, ಈಗ ನೇರವಾಗಿ 2023ರ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಗೆ ಬರೋಣ. ಇಲ್ಲಿನ ಸಂಖ್ಯೆಗಳು ಒಂದು ದೊಡ್ಡ ಕ್ರಾಂತಿಯ ಕಥೆಯನ್ನೇನೂ ಹೇಳ್ತಿಲ್ಲ. ಬದಲಾಗಿ ಒಂದು ಪಕ್ಷದ ಮತಬ್ಯಾಂಕ್ ಹೇಗೆ ನಿಧಾನವಾಗಿ ಕರಗಿಹೋಯ್ತು ಅನ್ನೋ ಸತ್ಯವನ್ನ ನಮ್ಮ ಮುಂದಿಡ್ತೀವಿ. 2018 ಮತ್ತು 2023ರ ರಿಸಲ್ಟ್ಸ್ ಹೋಲಿಸಿ ನೋಡಿ. 2018ರಲ್ಲಿ ಕಾಂಗ್ರೆಸ್ ಸುಮಾರು 7,200 ವೋಟ್ನಿಂದ ಗೆದ್ದಿತ್ತು. 2023ರಲ್ಲಿ ಬಿಜೆಪಿ ಸುಮಾರು 4,300 ವೋಟ್ನಿಂದ ಗೆದ್ದಿದೆ. ಅಂದ್ರೆ ಅಧಿಕಾರ ಕೈ ಬದಲಾಗಿದೆ. ಆದರೆ ಅದಕ್ಕಿಂತ ಮುಖ್ಯವಾದ ಒಂದು ವಿಷಯ ಗಮನಿಸಿ, ಮತದಾನದ ಪ್ರಮಾಣ 77%ರಿಂದ 81%ಗೆ ಜಿಗ್ದಿದೆ. ಅಂದ್ರೆ ಹೆಚ್ಚು ಜನ ಬದಲಾವಣೆ ಬೇಕು ಅಂತಾನೆ ವೋಟ್ ಹಾಕೋಕ್ ಬಂದಿದ್ರು. ಹಾಗಾದ್ರೆ ನಿಜವಾಗ್ಲೂ ಏನಾಯ್ತು? ಬಿಜೆಪಿಗೆ ದೊಡ್ಡ ಅಲೆ ಬಂದಿತಾ? ಇಲ್ಲ. ಈ ಚಾರ್ಟ್ ನೋಡಿ, ಬಿಜೆಪಿಯ ವೋಟ್ ಶೇರ್ ಹೆಚ್ಚಾಗಿದ್ದು ಕೇವಲ 3%. ಆದ್ರೆ ಕಾಂಗ್ರೆಸ್ಸಿನ ವೋಟ್ ಶೇರ್ ಸುಮಾರು 4% ಕುಸಿದಿದೆ. ಈ ಮತಗಳ ಕುಸಿತ ಇದೇ ಸೋಲಿಗೆ ಅಸಲಿ ಕಾರಣ. ಅಂದ್ರೆ ಬಿಜೆಪಿ ಗೆದ್ದಿದ್ದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಆ ಗೆಲುವನ್ನ ಕಳೆದುಕೊಂತು. ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡ್ವಿ. ಈಗ ಯಾಕೆ ಹೀಗಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಫೋಕಸ್ ಇಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಅಲ್ಲ, ಬದಲಾಗಿ ಆ ವ್ಯವಸ್ಥೆಯ ವಿಶ್ಲೇಷಣೆ ಮೇಲೆ ಇರುತ್ತೆ. ಅಭ್ಯರ್ಥಿಯನ್ನೇ ತೆಗೆದುಕೊಳ್ಳೋಣ. ಅವರ ಪ್ಲಸ್ ಪಾಯಿಂಟ್ಸ್ ಏನು? ಅವರು ಎಲ್ಲರಿಗೂ ಗೊತ್ತಿರೋ ಮುಖ, ಮಾಜಿ ಶಾಸಕರು, ಸಮುದಾಯದ ಜೊತೆ ಒಳ್ಳೆ ಸಂಪರ್ಕ ಇದೆ. ಮೈನಸ್ ಏನು? 2023ರ ಸೋಲು, ಪಕ್ಷಾಂತರದ ಟ್ಯಾಗ್ ಮತ್ತು ಆಡಳಿತ ವಿರೋಧಿ ಅಲೆಯ ಬಿಸಿ. ಅವರಿಗೆ ಅವಕಾಶಗಳೂ ಇವೆ, ಜೊತೆಗೆ ಸವಾಲುಗಳೂ ಇವೆ, ಎಲ್ಲವೂ ಕಣ್ಮುಂದೆ ಇದೆ. ಇನ್ನೊಂದು ರೀತಿ ನೋಡೋದಾದರೆ, ಅವರು ಪಕ್ಷಕ್ಕೆ ಎಷ್ಟು ಮುಖ್ಯ, ಅವರ ಅನುಭವ, ಸಂಪರ್ಕಗಳು ಖಂಡಿತ ಬೆಲೆ ಬಾಳುವಂಥದ್ದು. ಹೌದು, ಅವರ ರೀತಿ ಇನ್ನೊಬ್ರು ಸಿಗೋದು ಕಷ್ಟ, ಸ್ವಲ್ಪ ಮಟ್ಟಿಗೆ ಹೌದು. ಆದರೆ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಹಾಕೋಕ್ಕಾಗಲ್ವಾ? ಇಲ್ಲ, ಆಗತ್ತೆ. ಯಾಕಂದ್ರೆ ಅವರು ಪಕ್ಷದ ವ್ಯವಸ್ಥೆ ಮೇಲೆ ಅವಲಂಬಿತರು. ಇದರ ಅರ್ಥ ಅವರು ಮೌಲ್ಯಯುತರು, ಆದರೆ ಅನಿವಾರ್ಯರಲ್ಲ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಜನರ ಮಾತು, ಅವರ ನೋವು. ಜನರ ಸಮಸ್ಯೆಗಳನ್ನ ಕೇವಲ ದೂರುಗಳೆಂದು ನೋಡಬಾರ್ದು. ಅದು ಮುಂದಿನ ಆಡಳಿತ ಹೇಗಿರಬೇಕು ಅನ್ನೋದಕ್ಕೆ ಜನರೇ ಕೊಟ್ಟಿರೋ ಅಜೆಂಡಾ. ನೆನ್ಪಿಡಿ, ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸೋದು, ಅವರ ಮಾತಿಗೆ ಬೆಲೆ ಕೊಡೋದು ನಮ್ಮ ಸಂವಿಧಾನದ ಮೂಲತತ್ವ. ಜನ ಯಾಕೆ ಬೇಸರಗೊಂಡಿದ್ದಾರೆ? 3 ಮುಖ್ಯ ಕಾರಣಗಳು. 1, ಕಲ್ಯಾಣ ಯೋಜನೆಗಳ ಆಯಾಸ. ಅಂದರೆ ಸಬ್ಸಿಡಿಗಳ ಭರವಸೆ ಸಿಗುತ್ತೆ, ಆದರೆ ಜೀವನದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅನ್ನೋ ಭಾವನೆ. 2, ಅಭಿವೃದ್ಧಿಯ ಕೊರತೆ. ರಸ್ತೆ, ನೀರು, ಚರಂಡಿ ಇವತ್ತಿಗೂ ಇವೇ ಸಮಸ್ಯೆಗಳು.
ಮತ್ತು ಮೂರನೇದು ಉದ್ಯೋಗದ ನೋವು. 2 ದಶಕ ಕಳೆದರೂ ಯುವಕರಿಗೆ ಕೆಲಸವಿಲ್ಲ, ರೈತರಿಗೆ ನೆಮ್ಮದಿಯಿಲ್ಲ. ಈ ಸಮಸ್ಯೆಗಳು ಎಲ್ಲ ಕಡೆ ಒಂದೇ ಥರ ಇಲ್ಲ. ಹರಿಹರ ಸಿಟಿಯಲ್ಲಿ ನೀರು ಕಟ್ಟಾಗೋದು ದೊಡ್ಡ ತಲೆನೋವಾದ್ರೆ, ಕೊಂಡಗುಂಡಿಯಂಥ ಹಳ್ಳಿಗಳಲ್ಲಿ ರೈತರ ಕಷ್ಟವೇ ಬೇರೆ. ಮುಗುಡಿಯಂಥ ದಲಿತ ಕೇರಿಗಳಲ್ಲಿ ಮೂಲ ಸೌಕರ್ಯಗಳೇ ದೊಡ್ಡ ಚಿಂತೆ. ಪ್ರತಿಯೊಂದು ಜಾಗದ ಕಥೆ, ನೋವು ಬೇರೆ ಬೇರೆ. ಸರಿ, ಸಮಸ್ಯೆಗಳನ್ನ ಗುರುತಿಸೋದು ಮೊದಲ ಹೆಜ್ಜೆ. ಅದಕ್ಕೊಂದು ಪರಿಹಾರದ ದಾರಿ ತೋರಿಸೋದೇ ನಮ್ಮ ಕೆಲ್ಸ. ಬನ್ನಿ ಈಗ ರೋಗಪತ್ತೆ ಹಂತದಿಂದ ಚಿಕಿತ್ಸೆಯ ಹಂತಕ್ಕೆ ಹೋಗೋಣ. ಒಂದು ಒಳ್ಳೆ ಆಡಳಿತಕ್ಕೆ ನಿರ್ದಿಷ್ಟವಾದ ಪ್ಲಾನ್ ಬೇಕು. ಯುವಕರಿಗೆ ಏನು ಬೇಕು? ಅವರಿಗೆ ಸ್ಕಿಲ್ ಟ್ರೈನಿಂಗ್ ಬೇಕು. ಮಹಿಳೆಯರ ಅಗತ್ಯಗಳೇನು? ಅವರಿಗೆ ಆರೋಗ್ಯ ಶಿಬಿರಗಳು ಬೇಕು. SC/ST ಸಮುದಾಯಗಳಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪಬೇಕು. ರೈತರಿಗೆ ಕೃಷಿ ಸಾಲ ಸಿಗಬೇಕು. ಹೀಗೆ ಪ್ರತಿಯೊಂದು ವರ್ಗವನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು. ಇದೇ ನಿಜವಾದ ಜನಸೇವೆ. ಮೊದಲನೇ ಹೆಜ್ಜೆ ಮತ್ತು ಬಹುಮುಖ್ಯವಾದ ಅಭಿವೃದ್ಧಿ ಪ್ರತಿಜ್ಞೆ: ಗ್ರಾಮೀಣ ರಸ್ತೆಗಳ ಪ್ಯಾಕೇಜ್. ಯೋಚಿಸಿ, 15 ಕೋಟಿ ರೂಪಾಯಿಗಳ ಹೂಡಿಕೆ. ಇದರ ಗುರಿ ಮುಂದಿನ 2 ವರ್ಷದಲ್ಲಿ 20 ಕಿಲೋಮೀಟರ್ ಹಳ್ಳಿ ಸಂಪರ್ಕ ರಸ್ತೆಗಳನ್ನು ಪೂರ್ಣಗೊಳಿಸೋದು. ಇದರಿಂದ ಏನಾಗುತ್ತೆ? ರೈತರ ಬೆಳೆಗೆ ನೇರವಾಗಿ ಮಾರುಕಟ್ಟೆ ಸಿಗುತ್ತೆ, ಅವರ ಆದಾಯ ಹೆಚ್ಚಾಗುತ್ತೆ. ಇದು ಕೇವಲ ರಸ್ತೆ ನಿರ್ಮಾಣ ಅಲ್ಲ, ಇದು ಆರ್ಥಿಕತೆಗೆ ಚೈತನ್ಯ ತುಂಬುವ ಕೆಲಸ. ಎರಡನೇ ಪ್ರತಿಜ್ಞೆ: ಶುದ್ಧ ಕುಡಿಯೋ ನೀರು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ವಿಸ್ತರಿಸಿ 90% ಮನೆಗಳಿಗೆ ನಲ್ಲಿ ನೀರು ತಲುಪಿಸೋದು. ದೂರದ ಕುಗ್ರಾಮಗಳಲ್ಲಿರೋ ತಾಯಂದ್ರಿಗೆ ಇದು ಕೇವಲ ನೀರಲ್ಲ, ಅದು ಅವರ ಆರೋಗ್ಯ, ಸಮಯ ಮತ್ತು ಘನತೆಯನ್ನ ಕಾಪಾಡುವ ಸಂಜೀವಿನಿ. ಮತ್ತು ಮೂರನೆಯ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರತಿಜ್ಞೆ: ಕೌಶಲ್ಯ ಮತ್ತು ಉದ್ಯೋಗ ಕೇಂದ್ರ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಧುನಿಕ ITI ಮತ್ತು ಕೃಷಿ ಕೌಶಲ್ಯ ಕೇಂದ್ರ ಸ್ಥಾಪನೆ ಮಾಡೋದು. ಮುಂದಿನ 3 ವರ್ಷಗಳಲ್ಲಿ 2,000 ಯುವಕರಿಗೆ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಸಿದ್ಧಪಡಿಸೋದು. ಇದು ಹರಿಹರದ 2 ದಶಕಗಳ ಆಳವಾದ ಗಾಯಕ್ಕೆ ನೇರವಾದ ಮದ್ದು. ನಮ್ಮ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಇಲ್ಲಿ ನಾವು ಭಾವನೆಗಳಿಗೆ ಜಾಗ ಕೊಡದೆ ಕೇವಲ ದತ್ತಾಂಶಗಳು ತೋರಿಸುವ ದಾರಿಯಲ್ಲಿ ನಡಿಬೇಕಾಗತ್ತೆ. ಇಲ್ಲಿ ಜನರ ಮಾಹಿತಿಯನ್ನ ಜವಾಬ್ದಾರಿಯಿಂದ ಅವರ ಒಪ್ಪಿಗೆ ಪಡೆದು ಬಳಸೋದು ಬಹಳ ಮುಖ್ಯ. ಭಾರತದ ಹೊಸ ಕಾನೂನುಗಳ ಪ್ರಕಾರ ಪ್ರತಿಯೊಬ್ಬರ ಖಾಸಗಿತನಕ್ಕೆ ಧಕ್ಕೆಯಾಗಬಾರದು, ಅದನ್ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಒಂದು ವಾಕ್ಯ ಎಲ್ಲವನ್ನೂ ಹೇಳುತ್ತೆ. 2023ರ ಸಣ್ಣ ಅಂತರದ ಸೋಲು ಅಲುಗಾಡುತ್ತಿರುವ ನಿಷ್ಠೆಯನ್ನು ಸೂಚಿಸುತ್ತದೆ. ಅಭ್ಯರ್ಥಿಯ ಗೆಲುವ ಸಾಮರ್ಥ್ಯದ ಸೂಚ್ಯಾಂಕ ಕಡಿಮೆಯಾಗಿದೆ. ಈ ಸತ್ಯವನ್ನು ನಾವು ಕಡೆಗಣಿಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಶಿಫಾರಸು ತುಂಬಾನೇ ನೇರವಾಗಿದೆ: ಹಾಲಿ ಅಭ್ಯರ್ಥಿಯನ್ನ ಬದಲಾಯಿಸಿ. ಇದು ಭಾವನಾತ್ಮಕ ನಿರ್ಧಾರವಲ್ಲ, ಇದು ಸಂಪೂರ್ಣವಾಗಿ ದತ್ತಾಂಶ ಆಧಾರಿತ ವ್ಯೂಹಾತ್ಮಕ ನಡೆ. ಕೌಟಿಲ್ಯನ ರಾಜನೀತಿಯಂತೆ ಕುಸಿಯುತ್ತಿರುವ ಆಸ್ತಿಯನ್ನ ಉಳಿಸಿಕೊಳ್ಳಲು ಒದ್ದಾಡುವ ಬದಲು ಅದನ್ನ ಬಿಟ್ಟು ಹೊಸ, ಬಲಿಷ್ಠ ಮತ್ತು ಜನರ ಆಶೋತ್ತರಗಳಿಗೆ ಸ್ಪಂದಿಸಬಲ್ಲ ನಾಯಕತ್ವವನ್ನು ತರೋದು ಜಾಣತನ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ಮೂಲಕ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ ಉದ್ದೇಶ.